ನಮಸ್ಕಾರ ಕನ್ನಡಿಗರೇ, ಎಲ್ಲರೂ ಬಂದ್ರ ಬನ್ನಿ ಎಪಿಸೋಡ್ 4 ನೋಡೋಣ. ಎಪಿಸೋಡ್ 3 ಮಗು ಕೆರಡೆ ಬಿತ್ತಲ್ಲ, ಆ ಮಗುನ ಎತ್ಕೊಂಡು ಭಾಸ್ಕರ್ ಸರ್ ಸೀದಾ ಹಾಸ್ಪಿಟಲ್ ಕಡೆಗೆ ಹೋದ್ರು. ಡಾಕ್ಟರ್ ಮಗುನ ಚೆಕ್ ಮಾಡಿ ನೋಡ್ತಾರೆ. ಆಚೆನೋ ಬಂದ್ರು, ಸರ್ ಮಗನಿಗೆ ಆಪರೇಷನ್ ಮಾಡ್ಲೇಬೇಕು, ದುಡ್ಡು ರೆಡಿ ಮಾಡ್ಕೊಳ್ಳಿ ಅಂತ ಡಾಕ್ಟರ್ ಹೇಳ್ಬಿಡ್ತಾರೆ. ಇವ್ರಿಗೆ ಬೇರೆ ಇನ್ನ ಸರ್ವಿಸ್ ಅಮೌಂಟೇ ಬಂದಿಲ್ಲ, ಏನಪ್ಪ ಮಾಡೋದು ಅಂತ ನಮ್ ತರನೇ ಸಾಲ ಕೇಳಕ್ಕೆ ಹೋಯ್ತಾರೆ. ಎಲ್ಲ 2-3 ಕಡೆ ಕೇಳ್ತಾರೆ, ಪಾಪ ಅವ್ರಿಗೆ ಸಾಲನೇ ಸಿಗಲ್ಲ. ಅದೇ ಟೈಮ್ಗೆ ಆನಂದ್ ಇನ್ನೂ ಫೋನ್ ಮಾಡ್ತಾರೆ, ರೀ ಡಾಕ್ಟರ್ ಬಂದಿದ್ರು ರೀ, ಮಗಿಗೆ ಆಪರೇಷನ್ ಮಾಡ್ಲೇಬೇಕಂತೆ, ದುಡ್ಡೇನ ರೆಡಿ ಆಯ್ತಾ ಅಂತ ಕೇಳ್ತಾವ್ರೆ. ಅದ್ರ ಬಗ್ಗೆನೇ ಬಂದಿದ್ದೀನಮ್ಮ, ಹುಡುಕ್ತಾ ಇದೀನಿ, ನಾನೇ ಫೋನ್ ಮಾಡ್ತೀನಿ ಅಂತ ಫೋನ್ ಕಟ್ ಮಾಡ್ತಾರೆ. ಈ ಕಡೆ ಗೌತಮ್ ಸರ್ನ ತೋರಿಸಿದ್ರು, ಫ್ಯಾಮಿಲಿ ಟ್ರಿಪ್ ಹೋಗೋರೆ, ಬಟ್ ಇವ್ರ ಫ್ಯಾಮಿಲಿ ಇಲ್ಲ, ಅದು ಇನ್ಸ್ಪೆಕ್ಟರ್ ಫ್ಯಾಮಿಲಿ. ಅಲ್ಲಿ ಯಾರಿಗೋ ಒಬ್ಬರಿಗೆ ಫೋನ್ ಮಾಡಿದ್ರು, ಮಚ ನಾನು ಕೇಳಿದ ಐಟಮ್ ಸಿಗ್ತಾ, ನನಗೆ ಸಾಯಂಕಾಲದಷ್ಟಲ್ಲಿ ಬೇಕೇ ಬೇಕಣೋ, ಮಿಸ್ ಮಾಡಬೇಡ ಅಂತ ಹೇಳ್ತಾವ್ರೆ. ತಿರ್ಗಾ ಈ ಕಡೆ ಭಾಸ್ಕರ್ ಸರ್ ಆ ಸ್ಕೂಲು ಟ್ಯೂಷನ್ ಮಾಸ್ಟರ್ ಇದ್ರಲ್ಲ, ಅವ್ರ ಹತ್ರ ಹೋಗಿ ಹೆಲ್ಪ್ ಕೇಳ್ತಾರೆ, ಏನೋ ದುಡ್ಡಿದ್ರೆ ಕೊಡಪ್ಪ ಅಂತ. ಸರ್ ಅಷ್ಟೊಂದು ದುಡ್ಡು ನನ್ನ ಹತ್ರ ಸರ್ ಇದೆ, ಏನು ಬೇಜಾರು ಮಾಡ್ಕೊಂಬಿಡಿ ಸರ್ ಅಂತ ಸ್ಕೂಲ್ ಟೀಚರ್ ಭಾಸ್ಕರ್ ಸರ್ಗೆ ಹೇಳ್ತಾರೆ. ಈ ಕಡೆ ಒಂದಿಬ್ರು ಪೊಲೀಸು ಒಂದು ಡಾಕ್ಟರ್ ಹತ್ರ ಬಂದವ್ರೆ, ನೋಡಯ್ಯ ನಿನ್ ಮಗಳ ಕೇಸ್ ಬೇರೆ, ಈ ಹುಡುಗಿ ಕೇಸ್ ಬೇರೆ, ಸುಮ್ಮನೆ ಅವಾಗ ಹೋಗಿ ಅವರಿಗೆ ತಲೆ ತಿಂತಾರಬೇಡ ಅಂತ ಆ ಡಾಕ್ಟರ್ಗೆ ಈ ಪೊಲೀಸ್ ಅವರು ವಾರ್ನಿಂಗ್ ಕೊಡ್ತಾವ್ರೆ. ಗೌತಮ್ ಸರ್ನು ಸೀದಾ ಮನೆಗೆ ಬಂದ್ರು. ಮಗಳು ಕೇಳ್ತಾವಳೆ, ಅಪ್ಪ ಏನಪ್ಪ ನನ್ನ ಫ್ರೆಂಡ್ನ ನೀನು ಇನ್ನ ಕಂಡು ಹಿಡಿದಿಲ್ವಲ್ಲ, ನಾನು ಬೇರೆ ಸ್ಕೂಲ್ಗೆಲ್ಲ ಹೇಳಿದಿನಪ್ಪ, ಎಲ್ಲ ಫ್ರೆಂಡ್ಸ್ ಎಲ್ಲ ಕೇಳ್ತಾವ್ರೆ ಏನಾಯ್ತು ಅಂತ ಗೌತಮ್ ಸರ್ನ ಮಗಳು ಕೇಳ್ತಾ ಇದೆ. ಅದಕ್ಕೆ ಗೌತಮ್ ಸರ್ನು, ನೀನು ಅನ್ಕೊಂಡಂಗೆ ನಾನು ದೊಡ್ಡ ಪೊಲೀಸ್ ಅಲ್ಲಮ್ಮ, ನಾನು ಅಲ್ಲಿ ಜೀಪ್ ಡ್ರೈವರು, ತರಕಾರಿ ತಗೊಂಡ್ಬರ್ಬೇಕು, ಅವ್ರ ಮನೆ ಕೆಲಸ ಮಾಡಬೇಕು, ಹಿಂಗ್ ಮಾಡ್ದೆ ನಿನ್ ಮಗಳೇ ಅಂತ ಗೌತಮ್ ಸರ್ ಹೇಳ್ತಾರೆ. ಬಟ್ ಮಗಳು ಕೇಳ್ತಾ ಇಲ್ಲ. ಹೆಂಗೋ ಅಮ್ಮನೇ ಸ್ವಲ್ಪ ಸಮಾಧಾನ ಮಾಡಿ ಮಗಳನ್ನ ಸುಮ್ಮನೆ ಇರಿಸ್ತಾರೆ. ಈ ಕಡೆ ಹಂಗೆ ಭಾಸ್ಕರ್ ಸರ್ನ ತೋರಿಸಿದ್ರು. ಎಲ್ಲ ಕಡೆ ಪಾಪ ದುಡ್ಡು ಕೇಳಿ ಎಲ್ಲೂ ಸಿಕ್ಕಿಲ್ಲ, ಕುತ್ಕೊಂಡಿದ್ದಾರೆ. ಅವ್ರಿಗೊಂದು ಫೋನ್ ಕಾಲ್ ಬಂತು. ಆ ಕಡೆಯಿಂದ ಒಬ್ಬ ಮಾತಾಡ್ತಾವನೆ, ಏನ್ ಭಾಸ್ಕರ್ ಚೆನ್ನಾಗಿದ್ಯಾ, ಮೊಮ್ಮಗನಿಗೆ ಆಪರೇಷನ್ ದುಡ್ಡು ರೆಡಿ ಆಯ್ತಾ ಅಂತ ಕೇಳ್ತಾರೆ. ಭಾಸ್ಕರ್ ಸರ್ನು, ಸರ್ ನೀವು ಯಾರು ಗೊತ್ತಾಗಿಲ್ಲ ಅಂತ ಹೇಳ್ತಾರೆ. ಅದಿರ್ಲಿ ಬಿಡು, ನಾನು ಹೇಳೋ ಕೆಲಸ ಮಾಡು, ನಿನಗೆ ದುಡ್ಡು ಅರೇಂಜ್ ಆಗುತ್ತೆ ಅಂತ ಆ ಕಡೆಯಿಂದ ಫೋನಲ್ಲಿ ಹೇಳ್ತಾವನೆ. ಆ ಕಡೆ ಏನೋ ಸೌಂಡ್ ಆಯ್ತು. ಸರಿ ಹೋಗಿ ನೋಡ್ತಾರೆ. ನೋಡ್ರಿ ಅಲ್ಲಿ ಒಂದು ಕಟ್ಟು ದುಡ್ಡಿದೆ. ಯಾರಪ್ಪ ಇದು ಅಂತ ಅವ್ರಿಗೆ ಅರ್ಥ ಆಗ್ತಲ್ಲ. ತಿರ್ಗಾ ಬಂದು ಕುತ್ಕೊಂಡ್ರು. ತಿರ್ಗಾ ಫೋನ್ ಕಾಲ್ ಬಂತು. ಹಲೋ ನೀವ್ ಯಾರು ಅಂತ ಭಾಸ್ಕರ್ ಸರ್ ಕೇಳ್ತಾವ್ರೆ. ನಾನಾ ಹೇಳ್ತೀನಿ ಬಿಡು, ಒಂದ್ ಕೆಲಸ ಮಾಡು, ಆ ಹುಡುಗಿ ಬಡಿನ ತಗೊಂಡೋಗಿ ಸುಟ್ಟಾಕ್ಬಿಡಪ್ಪ ಅಂತ ಹೇಳ್ತಾವ್ರೆ. ಭಾಸ್ಕರ್ ಸರ್ ಹಂಗೆ ಶಾಕು. ತಿರ್ಗಾ ಭಾಸ್ಕರ್ ಸರ್ ಫೋನ್ ಕಟ್ ಮಾಡ್ಬಿಟ್ರು. ತಿರ್ಗಾ 5 ನಿಮಿಷ ಬಿಟ್ಟು ಅವನೇ ಫೋನ್ ಮಾಡ್ತಾನೆ, ನೋಡಪ್ಪ ಇವಾಗ ಮಾತಾಡೋಕೆ ಟೈಮ್ ಇಲ್ಲ, ಯೋಚನೆ ಮಾಡು, ಬಾಡಿ ಸುಟ್ಟಾಕದ ಇಲ್ಲ ನಿನ್ ಮೊಮ್ಮಗನ ಜೀವನ ಕಾಪಾಡದ ಅಂತ. ಇವಾಗ ಇವ್ರಿಗೆ ದುಡ್ಡು ಬೇರೆ ಬೇಕು, ಯೋಚನೆ ಮಾಡ್ಬಿಟ್ಟು ಸೀದಾ ಎಸ್ತರ್ ಮನೆ ಕಡೆ ಹೋಯ್ತಾರೆ. ಎಸ್ತರು ಮಗಿ ಫೋಟೋ ಇಟ್ಕೊಂಡು ಅಳ್ತಾವಳೆ. ಏನಮ್ಮ ಊಟ ಗೀಟ ಮಾಡ್ದ ಇಲ್ವಾ ಅಂತ ಭಾಸ್ಕರ್ ಸರ್ ಕೇಳ್ತಾರೆ. ಎಲ್ಲಪ್ಪ ಊಟ, ಮಗಿ ಎಲ್ಲಪ್ಪ ಓದ್ಲು ಅಂತ ಎಸ್ತರು. ಸರಿ ಇರೋ ಗ್ಲೂಕೋಸ್ ತಗೊಂಡ್ಬರ್ತೀನಿ ಅಂತೇಳಿ ಸೀದಾ ಮನೆಗೆ ಬರ್ತಾರೆ. ಯಾವ್ದೋ ಒಂದು ಮೆಡಿಸಿನ್ ಹಾಕಿ ಅದನ್ನ ಮಿಕ್ಸ್ ಮಾಡಿ ತಗೊಂಡೋಗಿ ಎಸ್ತರ್ ಕೊಡ್ತಾರೆ. ಕುಡ್ಕೊಳಮ್ಮ, ಕುಡ್ಕೋ ಸ್ವಲ್ಪ ಶಕ್ತಿ ಬರುತ್ತೆ ಅಂತ. ಎಸ್ತರ್ ಅದನ್ನ ನೀಟಾಗಿ ಕುಡ್ಕೊಂಡ್ರು. ಭಾಸ್ಕರ್ ಸರ್ ಮನೇಲಿ ಬಂದು ಕುತ್ಕೋತಾರೆ. ಒಂದ್ 5 ನಿಮಿಷ ಬಿಟ್ಟು ವಾಪಸ್ ಹೋಗಿ ನೋಡ್ತಾರೆ, ಅಲ್ಲಿ ಎಸ್ತರ್ ಇಲ್ಲ. ಎಸ್ತರ್ ಎಲ್ಲಮ್ಮ ಹೋದೆ ಅಂತ ಆಚೆ ಬಂದು ನೋಡ್ತಾರೆ. ಅಲ್ಲಿ ಎಸ್ತರ್ ಮೈನ್ ರೋಡಲ್ಲಿ ನಡ್ಕೊಂಡು ಹೋಯ್ತಾವಳೆ. ಹಿಂಗೆ ಕರೀತಾರೆ. ಇದಕ್ಕಿದಂಗೆ ಎಸ್ತರು ತಲೆ ತಿರುಗಿ ಕೆಳಗಡೆ ಬಿದ್ದೋಗ್ಬಿಡದ. ಇವ್ರು ಹೋಗ್ಬಿಟ್ಟು ಎಬ್ಬರಿಸ್ತಾರೆ, ಎದೊಳಲ್ಲ. ಪಕ್ಕದ ಮನೆಯವ್ರನ್ನ ಹಿಡಿದು ಆಟೋಲಿ ಹಾಸ್ಪಿಟ್ಲ್ ಕಳಿಸ್ತಾರೆ. ಹಂಗೆ ಇವ್ರು 2 ವೀಲರ್ ತಗೊಂಡು ಹಾಸ್ಪಿಟ್ಲ್ ಕಡೆ ಬಂದ್ರು. ಅಲ್ಲಿ ನರ್ಸಮ್ಮನು ಕೇಳ್ತಾ ಇದೆ, ಸರ್ ಯಾ ಸರ್ ನೀವಂತ. ಭಾಸ್ಕರ್ ಸರ್ ಮುಖ ನೋಡಿದ ತಕ್ಷಣ ಅಮ್ಮ ಸುಮ್ಮನೆ ಆಗೋಯ್ತು. ಏನಮ್ಮ ಏನ್ ಪ್ರಾಬ್ಲಮ್ ಹುಡುಗಿಗೆ ಅಂತ ಭಾಸ್ಕರ್ ಸರ್ ಕೇಳ್ತಾವ್ರೆ. ಏನಿಲ್ಲ ಸರ್, ಹುಡುಗಿ ನಿದ್ದೆ ಮಾಡಿಲ್ಲ, ಊಟ ಮಾಡಿಲ್ಲ, ಅದಕ್ಕೆ ತಲೆ ತಿರುಗಿ ಬಿದ್ದವಳೆ, ಗ್ಲೂಕೋಸ್ ಹಾಕಿದೀವಿ ಸರ್, ಒಂದ್ 2 ಬಾರು ಎದ್ದು ಬಿಡ್ತಾಳೆ ಅಂತ ನರ್ಸಮ್ಮ ಹೇಳ್ತಾ ಇದೆ. ಸರಿ ಹುಷಾರ್ ನೋಡ್ಕೊಳ್ಳಿ, ಹಿಂಗೋಗಿ ಬಂದ್ಬಿಡ್ತೀನಿ ಅಂತ ಭಾಸ್ಕರ್ ಸರ್ ಅಲ್ಲೊಬ್ಬರ ಡ್ರಾಪ್ ತಗೊಂತಾರೆ. ಯಾಕಂದ್ರೆ 2 ವೀಲರ್ ಅಲ್ಲೇ ಇದೆ. ಡ್ರಾಪ್ ಏನಕ್ಕೆ ಸೀದಾ ಒಂದು ಟ್ರಾವೆಲ್ಸ್ ಕಡೆ ಹೋದ್ರು. ಅಲ್ಲಿಂದ ಒಂದು ಕಾರ್ ತಗೊಂಡ್ರಿ. ಕಾರ್ ತಗೊಂಡ್ಬಂದು ಹಾಸ್ಪಿಟಲ್ ಹತ್ರ ಬಿಟ್ಬಿಟ್ಟು 2 ವೀಲರ್ ತಗೊಂಡು ಸೀದಾ ಮನೆಗೆ ಹೋಯ್ತಾರೆ. ಫ್ರಿಡ್ಜ್ ಮುಂದೆ ಕುತ್ಕೊಂಡು ಗೊಳೋ ಅಂತ ಹತ್ಕೊಂತಾರೆ. ಇನ್ನ ಹುಡುಗಿನ ಎತ್ತಿ ಒಂದ್ ಬ್ಯಾಗ್ ಅಲ್ಲಿ ಹಾಕೊಂಡು 2 ವೀಲರ್ ಇಟ್ಕೊಂಡು ಇವ್ರ ಜರ್ನಿನ ಸ್ಟಾರ್ಟ್ ಮಾಡ್ತಾವ್ರೆ. ಹುಡುಗಿನ ಸುಡಕ್ ಹೋಯ್ತಾವ್ರೆ. ಇವಾಗ ಹಂಗೆ ಹೋಯ್ತಾವ್ರೆ. ಸೆಂಟ್ರಲ್ಲಿ ಟ್ಯೂಷನ್ ಮಾಸ್ಟರ್ ಸಿಗ್ದ. ಸರ್ ಯಾಕಡೆ ಹೋಗ್ತಾ ಇದೀರಾ, ನಾನು ಸ್ವಲ್ಪ ಮೈನ್ ಹೋಗ್ಬೇಕು, ಪ್ಲೀಸ್ ಸರ್ ಡ್ರಾಪ್ ಮಾಡಿ ಅಂತ ನಮ್ ಭಾಸ್ಕರ್ ಸರ್ ಜೊತೆ ಅವನು ಬರ್ತಾ ಅವನೇ. ಹಂಗೆ ಅರ್ಧ ದಾರಿಗೆ ಬರ್ತಾ ಇದಾರೆ. ಇದಕ್ಕಿದಂಗೆ ಆ ಟ್ಯೂಷನ್ ಮಾಸ್ಟರ್, ಸರ್ ಗಾಡಿ ನಿಲ್ಸಿ ಪ್ಲೀಸ್ ಸರ್ ಬೇಗ ನಿಲ್ಸಿ ಅಂತವನೆ. ಭಾಸ್ಕರ್ ಸರ್ ಯಾಕಯ್ಯ ಏನಾಯ್ತು ಸರ್, ನಿಲ್ಸಿ ಸರ್ ಹೇಳ್ತೀನಿ ಅಂತ ಹೇಳಿ ಗಾಡಿ ನಿಲ್ಲಿಸ್ತಾರೆ. ಅವ್ನ ಆ ಕಡೆ ಹೋಗಿ ಚೆಕ್ ಮಾಡ್ತಾ ಅವನೇ. ಸರ್ ಆ ಸೌಂಡ್ ನಿಮ್ಗೆ ಕೇಳಿಸ್ತಾ ಅಂತ ಕೇಳ್ತಾವನೆ. ಭಾಸ್ಕರ್ ಸರ್ ಇಲ್ವಲ್ಲ, ಯಾವ್ದು ಸೌಂಡ್ ನನ್ ಕೇಳಿಸಿಲ್ವಲ್ಲ ಅಂತವ್ರೆ. ಇಲ್ಲ ಸರ್, ತಿರ್ಗಾ ಬರುತ್ತೆ ಸೌಂಡ್, ಅದು ಅವಾಗ ಒಂದು 2 ವೀಲರ್ ಹೊಂಟೋಗುತ್ತಲ್ಲಿ ಅದು ಸೌಂಡ್ ಜೊತೆ ಅದು ಕೇಳಿಸಲ್ಲ. ತಿರ್ಗಾ ಹಂಗೆ ಹತ್ರ ಬರ್ತಾನ ಅವನು. ಆ ಸೌಂಡ್ ಬರ್ತಾರದು ಬ್ಯಾಗ್ ಇಂದ. ತಿರ್ಗಾ ಸೌಂಡ್ ಬಂತು. ಸರ್ ಈ ಸೌಂಡೇ ಸರ್, ಕೇಳಿದ್ರ ಇದನ್ನ ಎಲ್ಲರೂ. ಸರ್ ಇದು ಆ ಹುಡುಗಿ ವಾಚ್ ಸೌಂಡ್ ಸರ್ ಅಂತ. ಭಾಸ್ಕರ್ ಸರ್ಗೆ ಗೊತ್ತಾಗೋಯ್ತು ವಾಚ್ ಅದು ಅಂತ. ಯಾಕಂದ್ರೆ ಇವರು ಫ್ರಿಜ್ ಅಲ್ಲಿ ಆ ಹುಡುಗಿನ ಹಾಕ್ಬೇಕಾದ್ರೆ ವಾಚ್ ಸಮೇತಾಗಿ ಕುಡಿತಾರೆ. ತಿರ್ಗಾ ಸೌಂಡ್ ಬರುತ್ತೆ. ಈ ಸಲ ಭಾಸ್ಕರ್ ಸರ್ ಕೇಳ್ತಾರೆ, ನೋಡಪ್ಪ ಈ ಸೌಂಡ್ ನೋಡು ಅಂತ. ಹ್ಞೂ ಸರ್ ಈ ಸೌಂಡೇ ಸರ್. ಸರ್ ಇದು ಆ ಹುಡುಗಿ ವಾಚ್ ಇಂದ ಬರುತ್ತೆ ಸರ್ ಸೌಂಡ್ ಅಂತ. ಹೂನಪ್ಪ, ಆ ಹುಡುಗಿಗೆ ಬರ್ತ್ಡೇಗೆ ನಾನೇ ವಾಚ್ ಕೊಡಿಸಿದ್ದು. ಅದೇ ತರ ರಾಹುಲ್ಗೂ ಒಂದು ವಾಚ್ ಕೊಡ್ತಿದ್ದೀನಿ, ಅದೇ ಮೊಮ್ಮಗನಿಗೆ ಬೇಕಾದ್ರೆ ತೋರ್ಸೋಣಪ್ಪ ಅಂತಾರೆ. ಸರ್ ಇಲ್ಲ ಬಿಡಿ ಸರ್, ನಿಮ್ಮ ಮೇಲೆ ನಂಬಿಕೆ ಇದೆ ಅಂತ ತಿರ್ಗಾ ಅವನ ಕರ್ಕೊಂಡೋಗಿ ಡ್ರಾಪ್ ಮಾಡಿ ಭಾಸ್ಕರ್ ಸರ್ ಬಾಡಿ ತಗೊಂಡು ಹಂಗೆ ಮುಂದೆ ಹೋಯ್ತಾವ್ರೆ. ಹಂಗೆ ಈ ಕಡೆ ಗೌತಮ್ ಸರ್ನ ತೋರಿಸಿದ್ರು. ಅವ್ರ ಫ್ರೆಂಡ್ ಹತ್ರ ಏನೊಂದು ಐಟಮ್ ಕೇಳಿರಲ್ಲ, ಆ ಐಟಮ್ ತಗೊಂಡು ಸೀದಾ ನಮ್ ಭಾಸ್ಕರ್ ಸರ್ ಮನೆಗೆ ಬರ್ತಾರೆ. ಭಾಸ್ಕರ್ ಸರ್ ಮನೆ ಒಳಗಡೆ ಬಂದ್ಬಿಟ್ರು. ಆ ನಾಯಿ ಬೇರೆ ಹಂಗೆ ಇವ್ರ ನೋಡ್ತಾ ಇದೆ. ಈ ಕಡೆ ಭಾಸ್ಕರ್ ಸರ್ನ ತೋರಿಸ್ತಾರೆ. ಆ ಹುಡುಗಿನ ಹಂಗೆ ಮಾಡಿ ಕಾರ್ ಡಿಕ್ಕಿಯಲ್ಲಿ ಹಾಕೊಂತಾರೆ. ಈ ಕಡೆ ಗೌತಮ್ ಸರ್ ಒಂದು ಲೈಸರ್ ಲೈಟ್ ಆನ್ ಮಾಡಿದ್ರು. ಅದ್ರಲ್ಲಿ ಒಂಥರ ಡಾರ್ಕ್ ತರ ಕಾಣ್ತಾ ಇದೆ. ಅದರಲ್ಲಿ ಒಂದು ಕಡ್ಡಿ ಹಾಕ್ಬಿಟ್ಟು ಆ ರಕ್ತನ ಎತ್ಕೊಂತಾರೆ. ಯಾಕಂದ್ರೆ ಎಪಿಸೋಡ್ 3 ಆ ಟೇಬಲ್ ಬಿದ್ದು ರಕ್ತ ನೋಡಿದ್ವಲ್ಲ, ಅದನ್ನ ಸ್ಯಾಂಪಲ್ ನ ಕಲೆಕ್ಟ್ ಮಾಡ್ಕೊಂಡ್ರು ಈ ಕಡೆ ಗೌತಮ್ ಸರ್. ಈ ಕಡೆ ಭಾಸ್ಕರ್ ಸರ್ ಆ ಡೆಡ್ ಬಾಡಿನ ಕಾರಲ್ಲಿ ಹಾಕೊಂಡು ಹಂಗೆ ರಿವರ್ಸ್ ಬರ್ತಾರೆ. ಈ ಕಡೆ ಗೌತಮ್ ಸರ್ ಮನೆ ಡೋರ್ ಲಾಕ್ ಹಾಕೊಂಡು 2 ವೀಲರ್ ತಗೊಂಡು ಹಂಗೆ ಒಂದ್ ಕಡೆ ಹೋಯ್ತಾವ್ರೆ. ಭಾಸ್ಕರ್ ಸರ್ ಹೋಯ್ತಾ ಇದ್ರಲ್ಲ, ಅವ್ರಿಗೊಂದು ಫೋನ್ ಕಾಲ್ ಬಂತು. ಲೆಫ್ಟ್ ಎತ್ಕೋ, ರೈಟ್ ಎತ್ಕೋ, ಸ್ಟ್ರೈಟ್ ಆಗಿ ಹೋಗೋ ಅಂತ ಒಂದು ಕಾಡ್ ಒಳಗಡೆ ಹೋಗಿ ಹೇಳ್ತಾನೆ. ಅಲ್ಲೋ ಒಂದ್ ಕಡೆ ಕಾರ್ ಇಳಿಸ್ತಾರೆ. ಸರ್ ಹೆಂಗ್ ಹೋಗ್ಬೇಕು ಈ ಕಡೆಯಿಂದ ಅಂತ. ಅಲ್ಲಿ ನೋಡಿದ್ರೆ ಒಂದು ಎದೆ ಎಣ್ಣೆ ಸುಡ್ತೀವಲ್ಲ ಆತರ ಮರ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟವ್ರೆ. ಭಾಸ್ಕರ್ ಸರ್ ಹೋದ್ರು. ಆ ಹುಡುಗಿನ ಅದ್ರ ಮೇಲೆ ಇಟ್ರು. ಅವ್ನು ವಿಡಿಯೋ ಕಾಲ್ ಮಾಡ್ತಾನೆ. ಓಕೆ ಇನ್ನ ಬೆಂಕಿ ಇಡು ಅಂತಾರೆ. ಭಾಸ್ಕರ್ ಸರ್ ಬೆಂಕಿ ಇಟ್ಬಿಟ್ರು. ಇನ್ನ ನೀನ್ ಹೋಗ್ಬೋದು ಅಂತ ಅವನು ವಿಡಿಯೋ ಕಟ್ ಮಾಡ್ತಾನೆ. ಭಾಸ್ಕರ್ ಸರ್ ಸೀದಾ ಮನೆಗೆ ಬಂದ್ರು. ಅಲ್ಲೊಂದು ದುಡ್ಡೆಲ್ಲ ಬಿದ್ದೈತೆ. ಆ ಕವರೆಲ್ಲ ಎತ್ತಿ ಹಾಸ್ಪಿಟ್ಲ್ಗೆ
ತಗೊಂಬಂದು ಕೊಡ್ತಾರೆ. ಇನ್ನ ಮೊಮ್ಮಗನ್ ಟ್ರೀಟ್ಮೆಂಟ್ ಆಪರೇಷನ್ ಎಲ್ಲ ಸಕ್ಸಸ್ಫುಲ್ ಆಗುತ್ತೆ. ಡಾಕ್ಟರ್ ಬರ್ತಾರೆ, ಓಕೆ ಸರ್ ಆಪರೇಷನ್ ಚೆನ್ನಾಗೇ ಮಾಡಿದೀವಿ, ಹೆಂಗೋ ಒಂದ್ 2-3 ದಿವಸದಲ್ಲಿ ಕಂಡುಬಿಟ್ಬಿಡ್ತಾನೆ ಹುಡುಗ ಅಂತ ಡಾಕ್ಟರ್ ಹೇಳ್ತಾರೆ. ಹೆಂಗೋ ಸ್ವಲ್ಪ ಸಮಾಧಾನ ಆಯ್ತು ಇವ್ರಿಗೆ. ಈ ಕಡೆ ಗೌತಮ್ ಸರ್ ಮನೆಗೆ ಬಂದ್ರು. ಆ ಬ್ಲಡ್ ಸ್ಯಾಂಪಲ್ ಇತ್ತಲ್ಲ ಅದನ್ನ ತಗೊಂಡ್ರು. ಮಗಳು ಸ್ಕೂಲ್ ಬ್ಯಾಗ್ ನ ನೋಡ್ತಾವ್ರೆ. ಅದ್ರಲ್ಲಿ ಒಂದು ಪೆನ್ಸಿಲ್ ಇದೆ. ಪೆನ್ಸಿಲ್ ಹಿಂದೆ ಯಾರೋ ಕಚ್ಚಿಕ್ಕವ್ರೆ. ಅಮ್ಮ ಮಗಳ ಹತ್ರ ಕೇಳಿರ್ತಾರೆ, ಏನೇ ಪೆನ್ಸಿಲ್ ನ ಹಿಂಗ್ ಕಚ್ಚಿಕ್ಕಿದ್ಯಾ ಅಂತ. ಅದಕ್ಕೆ ಮಗಳನು, ಅಮ್ಮ ಆ ಪೆನ್ಸಿಲ್ ಅಂದಲ್ಲ ಅಮ್ಮ, ಮೆರ್ಸಿದು ಅದೇ ಇವಾಗ ಸತತಲ್ಲ ಹುಡುಗಿ ಸುಟ್ಟಾಕಲ್ಲ ಆ ಹುಡುಗಿ ಕಚ್ಚಿಕ್ಕಿರೋದನ್ನ ಅದೆರಡು ತಗೊಂಡೋಗಿ ತೆಗಿಯೋ DNA ಟೆಸ್ಟ್ ಅಂತ ಗೌತಮ್ ಸರ್ ಅವ್ರ ಫ್ರೆಂಡ್ ಹತ್ರ ಕೊಡ್ತಾರೆ. ಕೊಟ್ಬಿಟ್ಟು ಸೀದಾ ಡ್ಯೂಟಿಗೆ ಬಂದ್ರು. ಆ ಪೊಲೀಸ್ ಅವರು ಬಾಯಿಗೆ ಬಂದಂಗ್ ಬೈತವ್ರೆ, 2 ದಿವಸದಿಂದ ಎಲ್ಲೋ ಹೋಗಿದೆ ಅಂತ. ಅದಕ್ಕೆ ಗೌತಮ್ ಸರ್ ಸರ್ ಅದೇ ಆ ಮೆರ್ಸಿ ಕೇಸ್ ನ ಚೆಕ್ ಮಾಡ್ತಾ ಇದೆ ಸರ್ ಅಂತ ಹೇಳ್ತವ್ರೆ. ಏನೋ ಕೇಸ್ ಫೈಲ್ ನ ನಿನ್ನೆವ ನೋಡಕ್ ಹೇಳಿದ್ದು ಅಂತ ಇನ್ನ ಬೈತಾರ ಅವರು. ಆ ಪಕ್ಕದಲ್ಲಿರೋನು ಯಾಕೋ ಸಾರ್ ಫೋನ್ ಎತ್ತಿಲ್ವಂತೆ ಅಂತ ಅವ್ರು ಕೇಳ್ತವ್ರೆ. ತಿರ್ಗಾ ದೊಡ್ಡ ಪೊಲೀಸ್, ಲವ್ ಇವ್ನು ಯಾವತ್ತೋ ಆಚೆ ಹೋಗ್ಬೇಕಾಗಿತ್ತು ಕಣೋ, ಹುಡುಗಿನ ಜೊತೆಲಿ ಕಳಿಸಿದ್ರೆ ಕರೆಕ್ಟ್ ಆಗಿ ನೋಡ್ಕೊಂಡಿಲ್ಲ, ಆಪೋಸಿಟ್ ಗ್ಯಾಂಗ್ ಅವ್ರು ಬಂದು ಹುಡುಗಿನ ಸಾಯಿಸ್ಬಿಟ್ರು, ಹಂಗೂ ಇವನ್ನ ಓದದೆ ಹೋಗ್ಲಿ ಅಂತ ನಾನು ಕಾಪಾಡಿಕೊಂಡಿದ್ದೀನಿ, ಇವಾಗ ನೋಡು ನಿಯತ್ ಹೆಂಗ್ ತೋರ್ಸಾವನೆ ಅಂತ ಆ ದೊಡ್ಡಧಿಕಾರಿ ನಮ್ ಗೌತಮ್ ಸರ್ಗೆ ಬೈತಾವ್ರೆ. ಹಂಗೆ ಒಂದ್ ಚಿಕ್ಕ ಫ್ಲಾಶ್ ಬ್ಯಾಕ್ ಪೊಲೀಸಲ್ಲೇ. ಅವತ್ತು ಆ ಲೇಡೀಸ್ ಏನು ಸತ್ರ ಗೊತ್ತಾ, ಇನ್ನೊಬ್ರು ಪೊಲೀಸರು ಹೇಳ್ತಾರೆ, ಸರ್ ಇವ್ರನ್ನ ಹಾಳು ಮಾಡಿರೋ ಬಂದಿ ದೊಡ್ಡ ಕೈ ಸರ್, ದೊಡ್ಡ ತಲೆಗಳಿದೆ, ಇವ್ರನ್ನ ಕೋರ್ಟ್ ಕರ್ಕೊಂಡು ಹೋಗ್ಬೇಕಾರೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಸರ್ ಅಂತ ಆ ಪೊಲೀಸ್ ಅವರು ಹೇಳ್ತಾರೆ. ಅದಕ್ಕೆ ದೊಡ್ಡಧಿಕಾರಿ, ಇನ್ ಯಾರನ್ನಪ್ಪ ಬಲಿ ಕೊಡೋದು, ಒಂದ್ ಕೆಲಸ ಮಾಡವು ಗೌತಮ್ನ ಕರಿ, ಅವ್ನು ಇದ್ರೆ ಏನೋ ಹೋದ್ರೆ ಏನು ಅಂತ ಪಾಪ ಅವ್ರನ್ನ ಕಳಿಸೋ ಜೊತೆಲಿ ಅವತ್ತು ಅವರು ಅಟ್ಯಾಕ್ ಮಾಡಿದ್ದಾರೆ. ಹೆಂಗ ಗೌತಮ್ ಸರ್ ತಪ್ಪಿಸ್ಕೊಂಡ್ಬಿಟ್ರು. ಹಂಗೆ ಗೌತಮ್ ಸರ್ ಅವ್ರ ಮುಖಾನೇ ನೋಡ್ತಾವ್ರೆ. ತಿರ್ಗಾ ಈ ಕಡೆ ಹಂಗೆ ಹಾಸ್ಪಿಟಲ್ ಅಲ್ಲಿ ಭಾಸ್ಕರ್ ಸರ್ನ ತೋರಿಸಿದ್ರು. ಭಾಸ್ಕರ್ ಸರ್ ಬಾಯಿಗೆ ಬಂದಂಗೆ ಬೈದವ್ರ ಡಾಕ್ಟರ್ಗೆ. ಏನಪ್ಪ ವಿಷಯ ಅಂದ್ರೆ ಆಪರೇಷನ್ ಸಕ್ಸಸ್ ಆಗಿಲ್ಲ, ಹುಡುಗ ಕೋಮಾಗ ಹೊಂಟವನೆ. ಅವ್ರನ್ನು ಸಮಾಧಾನ ಮಾಡ್ತಾವ್ರೆ. ಏನ್ ಸರ್ ಇದೆಲ್ಲ ಹೆಂಗ್ ಸರ್ ಆಯ್ತಿದ್ದು ಅಂತ. ಅದಕ್ಕೆ ಭಾಸ್ಕರ್ ಸರ್ ಬಿಡ್ತಾಯಿಲ್ಲ, ಬೈತಾನೆ ಅವ್ರೆ. ಅದಕ್ಕಾಗಿ ಅವ್ರು ಹೇಳ್ತಾವ್ರೆ, ಸರ್ 1000 ಆಪರೇಷನ್ ಮಾಡಿದೀವಿ ಬಟ್ ಈ ತರ ಆಗಿಲ್ಲ, ನಿಮ್ಮ ಮೊಮ್ಮಗನ್ ಏನಾಗಲ್ಲ ಸರ್, ಯಾವಾಗಂದ್ರೆ ಅವ್ ಗೆದ್ದು ಬಿಡ್ತಾನೆ, ಪ್ಲೀಸ್ ಸುಮ್ಮನೆ ಇರಿ ಅಂತ ಹೇಳ್ತಾರೆ. ಬಟ್ ಭಾಸ್ಕರ್ ಸರ್ ಕೇಳ್ತಾ ಇಲ್ಲ. ಮೊಮ್ಮಗನ್ಗೋಸ್ಕರ ಇವರು ಎಷ್ಟೆಲ್ಲ ಕಷ್ಟ ಬಿದ್ರಲ್ಲ ಪಾಪ, ಹುಡುಗಿ ಬಾಡಿ ಬಚ್ಚಿಕ್ಕೆ ಎಸ್ತಾರು ಗೋಳಾಟ ಕೇಳಿ ಇದೆಲ್ಲ ಇಷ್ಟು ಕಟಕನಾಗಿದ್ದು ಏನಕ್ಕೆ ಇವರು ಮೊಮ್ಮಗನ್ಗೆ ಆಪರೇಷನ್ಗೋಸ್ಕರ. ಇವಾಗ ಆಪರೇಷನ್ ಮುಗೀತು, ಮೊಮ್ಮಗ ಇದ್ದಿಲ್ಲ ಅಂದ್ರೆ ನಮಗೆ ಹೆಂಗಾಗುತ್ತೆ ಹೇಳಿ. ಇನ್ನ ಭಾಸ್ಕರ್ಗೆ ಹೆಂಗಾಗಬೇಕು ನೋಡೋಣ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಅಂತ ಹೇಳ್ತಾ ಬಾಯ್. ಇನ್ನ ತಡ ಮಾಡಲ್ಲ, ಬೇರೆ ಮೂವಿನೂ ಹಾಕಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಕಾಪಿ ಡಿಕೇಶನ್ ಪ್ರಾಬ್ಲಮ್, ನಾಳೆ ನೋಡೋಣ ಬಿಡಿ. ಓಕೆನಾ, ಬಾಯ್.